ಅದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ? ನಾನು ಏನು ಹೇಳಿದ್ರೂ ನೀವು ಯಾರೂ ಕೇಳೋದಿಲ್ಲ. ಅತ್ತಿಗೆ ನೀವು ಏನು ಹೇಳಬೇಡಿ. ವೈದ್ಯರು ಹೇಳಿದ ಮಾತನ್ನು ಸ್ವಲ್ಪ ನೆನಪಿನಲ್ಲಿಟ್ಕೊಳ್ಳಿ ಸಾಕು. ಇನ್ನು ನೀವು ಹೀಗೆ ಹಠ ಮಾಡಬೇಡಿ. ಯಾರು ಏನೇ ಹೇಳಿದ್ರು ಅದು ನಿಮ್ಮ ಒಳ್ಳೆಯದಕ್ಕೆ. ಅಣ್ಣನ ಜೊತೆ ಎಲ್ಲಾದರೂ ಸ್ವಲ್ಪ ದಿನ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ. ಆಗ ನಿಮಗೆ ಈ ಬೇಸರ ಹೋಗುತ್ತೆ. ನಿಮ್ಮ ಮನಸ್ಸಿಗೂ ಹಾಯಾಗಿರುತ್ತೆ. ನೀವು ಹೀಗೆ ಕೂತು ಯೋಚನೆ ಮಾಡೋದು ತಪ್ಪುತ್ತೆ. ಹಾಗೆ ಆಗಲಿ, ನಿನಗೆ ರಜೆ ಇರುವ ದಿನ ಎಲ್ಲಾದರೂ ಹೋಗಿ ಬರೋಣ. ಮನೆಯವರೆಲ್ಲರೂ ಒಟ್ಟಿಗೆ ಹೋದರೆ ಆ ಸಂತೋಷವೇ ಬೇರೆ. ಯಾವಾಗಲೂ ಮನೆ ಕೆಲಸ ಅಂತ ಎಲ್ಲಿಗೂ ಹೋಗೋದಕ್ಕಾಗಿರಲಿಲ್ಲ. ಈಗ ನೀನು ಒಳ್ಳೆಯ ಮಾತನ್ನೇ ಹೇಳಿದೆ. ನಿಮ್ಮಣ್ಣ ಬಂದ ಮೇಲೆ ಅವರಿಗೆ ಹೇಳಿ ಎಲ್ಲರೂ ಹೋಗಿ ಬರೋಣ. ಅತ್ತಿಗೆ ನಿಮಗೆ ಹೇಗೆ ಹೇಳಿದರೆ ಅರ್ಥ ಆಗುತ್ತೆ. ಯಾಕೆ ದೇವರಾಜ ಹಾಗೆ ಹೇಳ್ತಿದ್ದೀಯಾ? ಇನ್ನೇನದಕ್ಕೆ ನೀವು ಹೇಳುವ ಮಾತು ನಿಮ್ಮಿಬ್ಬರು ಒಂದಷ್ಟು ದಿನ ಸಂತೋಷವಾಗಿದ್ದು ಬರಲಿ ಅಂದ್ಕೊಂಡ್ರೆ ನೀವು ಎಲ್ಲರೂ ಹೋಗೋಣ ಎಂದರೆ ಹೇಗೆ? ಅಂಥ ಕಾಲನೂ ಬರುತ್ತೆ. ಆಗ ಒಟ್ಟಿಗೆ ಹೋಗೋಣ. ಈಗ ಅಣ್ಣ ನೀವು ಇಬ್ಬರೇ ಹೋಗಿ ಬನ್ನಿ ಸಾಕು. ಸರಿನಪ್ಪ, ನಿಮ್ಮ ಅಪ್ಪಣೆ ಹಾಗೆ ಮಾಡ್ತೀವಿ ಎಂದಾಗ ಆ ಮಾತಿಗೆ ಇಬ್ಬರು ಜೋರಾಗಿ ನಕ್ಕರು. ನಟರಾಜ ಬಂದಾಗ ಇಬ್ಬರು ಜೋರಾಗಿ ನಗುತ್ತಿರುವುದನ್ನು ನೋಡಿ, ಏನು ಅತ್ತಿಗೆ ಮೈದ ಇಬ್ಬರು ಇಷ್ಟು ಜೋರಾಗಿ ನಗ್ತಿದ್ದೀರಾ? ಏನಂತ ಸಂತೋಷದ ವಿಷಯ ಹೇಳಿದರೆ ನಾನು ನಗ್ತಿದ್ನಲ್ಲ ಎಂದ. ಏನು ಅಂತ ನಿಮ್ಮ ತಮ್ಮನನ್ನೇ ಕೇಳಿ ಹೇಳ್ತಾನೆ ಎಂದು ಕಲ್ಯಾಣಿ. ಯಾಕತ್ತಿಗೆ ನನ್ನ ಮೇಲೆ ಹೇಳ್ತಿದ್ದೀರಾ? ನೀವೇ ಅಣ್ಣನಿಗೆ ಹೇಳ್ಬಹುದಲ್ಲ, ನೀವೇ ಹೇಳಿ ಎಂದು ರೂಮಿನಿಂದ ಹೊರಗೆ ಬಂದ. ಏನು ಕಲ್ಯಾಣಿ ಎಂದು ಹೆಂಡತಿಯನ್ನು ಕೇಳಿದ. ಇನ್ನೇನು, ಮನೆಯವರೆಲ್ಲ ಸೇರಿಕೊಂಡು ಏನೋ ಒಂದು ಸಂಚು ಮಾಡ್ತಿದ್ದಾರಾ? ಹಾಗಂದರೆ ಏನು? ಅದು ನಿಂಗೆ ಹೇಗೆ ಗೊತ್ತಾಯಿತು? ನನಗೆ ಯಾವ ಕೆಲಸವೂ ಮಾಡದೆ ವಿಶ್ರಾಂತಿ ತಗೊಳ್ಳಲು ಹೇಳಿದ್ದಾರೆ. ನಾನು ಸುಮ್ಮನೆ ಕುಳಿತಿರೋದೆಂದರೆ ತುಂಬ ಬೇಸರವಾಗುತ್ತದೆ. ಅದಕ್ಕೆ ಸಣ್ಣ ಪುಟ್ಟ ಕೆಲಸವೇನಾದರೂ ಮಾಡಲು ಹೋಗ್ತಿದ್ದೆ. ಅದನ್ನು ತಡೆದರು. ಮತ್ತೆ ನನಗೆ ದಿನ ಕಳೆಯೋದೇ ಕಷ್ಟವಾಗುತ್ತದೆ ಎಂದು ಹೇಳಿದ್ದಕ್ಕೆ ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಎಂದು ಹೇಳಿದ ದೇವರಾಜ. ಮನೆಯವರೆಲ್ಲರೂ ಹೋಗೋಣ ಎಂದೆ. ಎಲ್ಲರೂ ಬೇಡ, ನೀವಿಬ್ಬರೇ ಹೋಗಿ ಎಂದು ಹೇಳಿದ. ನಿಮ್ಮ ಅಪ್ಪಣೆಯಾಗಿದೆ, ಹಾಗೆ ಮಾಡ್ತೀವಿ ಎಂದು ಹೇಳಿದ್ದಕ್ಕೆ ಅಷ್ಟೊಂದು ಜೋರಾಗಿ ನಗುತ್ತಿದ್ದ. ಅಷ್ಟೇನಾ? ಹಾಗೆ ಮಾಡೋಣ. ಅಮ್ಮನೂ ಹೇಳಿದ್ರು. ಅತ್ತೆ ಏನು ಹೇಳಿದ್ರು? ಸ್ವಲ್ಪ ದಿನ ನೀವಿಬ್ಬರು ಎಲ್ಲಾದರೂ ಹೊರಗೆ ಹೋಗಿ ಬನ್ನಿ ಎಂದರು. ಓ ಹಾಗೋ? ಎಲ್ಲರೂ ಒಟ್ಟಾಗಿ ಮಾತನಾಡಿಕೊಂಡು ಈ ನಿರ್ಧಾರ ಮಾಡಿದ್ದಾರೆ. ಮೊದಲು ಈ ಮಾತು ಹೇಳಿದವರು ಯಾರು ನಿಮಗೆ ಗೊತ್ತಾ? ಹೌದೆಂದು ತಲೆ ಆಡಿಸಿದ. ಯಾರು ಹೇಳಿ? ಯಾರಿರ್ಬೋದು ಅಂತ ಹೇಳು ನೋಡೋಣ. ದೇವರಾಜನ ಇನ್ನೊಂದು ಅವಕಾಶ. ಇನ್ನೊಂದು? ಹಾಗಾದರೆ ಇನ್ಯಾರಪ್ಪ? ಅತ್ತೆಯವರ? ಕೊನೆಗೂ ಇನ್ನೂ ಸೋತ್ಬಿಟ್ಟೆ. ಇಲ್ಲ, ನಾನು ಸೋಲಿಲ್ಲ. ಪ್ರಮೀಳಾನೇ ಅಂತ ಹೆಂಗೆ ಹೇಳ್ತೀಯ? ಚಿಕ್ಕತ್ತೆ ಹಳ್ಳಿಗೆ ಹೋದಾಗಲಿಂದ ಪ್ರಮೀಳಾ ತುಂಬ ಬದಲಾಗಿದ್ದಾಳೆ. ನಾನು ತುಂಬ ತಪ್ಪು ಮಾಡಿದ್ದೀನಿ ಅಂತ ಪಶ್ಚಾತ್ತಾಪ ಪಟ್ಲು. ನನ್ನನ್ನು ಕ್ಷಮಿಸಿ ಅದಕ್ಕೆ ಎಂದು ಕಣ್ಣೀರು ಹಾಕಿದ್ಲು. ಈಗ ನೋಡಿ, ನನ್ನನ್ನು ಒಂದು ಕೆಲಸ ಮಾಡಲು ಸಹ ಬಿಡ್ತಿಲ್ಲ. ಮನೆ ಕೆಲಸ, ಅಡಿಗೆ ಕೆಲಸದ ಜೊತೆಗೆ ಅವಳು ಮಕ್ಕಳನ್ನು ಸಹ ಒಬ್ಬಳೇ ನೋಡ್ಕೊತಿದ್ದಾಳೆ. ಬಿಡುವಿಲ್ಲದೆ ದುಡಿಯುತ್ತಿದ್ದಾಳೆ. ಹೋಗಲಿ ಬಿಡು ಕಲ್ಯಾಣಿ, ಅವಳ ತಪ್ಪು ಅರಿವಾಗಿ ಬದಲಾಗಿದ್ದಾಳಲ್ಲ, ಅಷ್ಟೇ ಸಾಕು. ನನಗಂತೂ ಅವಳು ಎಂದಿಗೂ ಬದಲಾಗೋದೇ ಇಲ್ವೇನೋ ಅಂದ್ಕೊಂಡಿದ್ದೆ. ನಿನಗೆ ತುಂಬ ಅನ್ಯಾಯ ಮಾಡಿದ್ದೇನೆ ಎಂದು ನೊಂದಿದ್ದೆ. ಹೇಗೋ ದೇವರು ಕಣ್ಣು ಬಿಟ್ಟು ನಿನಗೆ ನ್ಯಾಯ ಸಿಗುವ ಹಾಗೆ ಮಾಡಿದ. ಇದರಿಂದ ನನಗೆಷ್ಟು ಸಮಾಧಾನವಾಗಿದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಹೌದು, ನಾವಿಬ್ಬರೂ ಹೀಗೆ ಕುಳಿತು ಮಾತನಾಡಿ ಎಷ್ಟೋ ವರ್ಷಗಳಾಗಿತ್ತು. ಈಗ ಹೇಳು ಕಲ್ಯಾಣಿ, ನಾವು ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಎಂದು ಹೇಗೆ ಹೇಳಲಿ? ನನಗೇನು ಗೊತ್ತು? ನೀವೇ ಎಲ್ಲಿಗೆ ಕರೆದುಕೊಂಡು ಹೋದರೂ ನಿಮ್ಮ ಜೊತೆ ಅಲ್ಲಿಗೆ ಬರ್ತೀನಿ. ಹಾಗೆ ಹೇಳಿದರೆ ಹೇಗೆ? ನಿನಗೆ ಯಾವ ಆಸೆನೂ ಇಲ್ವಾ? ನಾನು ಆಸೆ ಪಡೋದಕ್ಕೆ ಮೊದಲೇ ನೀವು ಅದನ್ನು ನೆರವೇರಿಸ್ತಿದ್ದೀರಿ. ಇನ್ನು ನನಗೆ ಆಸೆ ಏನಿರುತ್ತೆ? ನಾಳೆ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊ. ನಾಡಿದ್ದು ಬೆಳಗ್ಗೆ ಹೊರಡೋಣ. ಎಷ್ಟು ದಿನಕ್ಕೆ ಅಂತ ಬಟ್ಟೆ ಜೋಡಿಸೋದು? 1 ವಾರಕ್ಕಾಗುವಷ್ಟು. ಅಬ್ಬಾ, 1 ವಾರನ? ಅಷ್ಟು ದಿನ ಮನೆಯವರಿಂದ ದೂರ ಇರೋದು ಹೇಗೆ? 1 ವಾರವೆಂದರೆ ಕೇವಲ 7 ದಿನಗಳು ಅಷ್ಟೇನು? ತಿಂಗಳಗಟ್ಟಲೆ ಹೋದ ಹಾಗೆ ಮಾತನಾಡ್ತಿದೆಯಲ್ಲ. ನಿಮಗೇನು ಎಷ್ಟು ಸುಲಭವಾಗಿ ಹೇಳ್ತೀರಾ? ನಾನು ಮನೆ ಬಿಟ್ಟು ಎಷ್ಟು ದಿನಗಳು ಎಲ್ಲಿಗೂ ಹೋಗಿಲ್ಲ. ಯಾಕೆ ಸುಳ್ಳು ಹೇಳ್ತೀಯಾ ಕಲ್ಯಾಣಿ? ನಾನು ಸುಳ್ಳು ಹೇಳ್ತಿದ್ದೀನಾ? ನೀವೇ ಹೇಳಿ. ಎಂದಾದರೂ ಇಷ್ಟು ದಿನ ಹೋಗಿದ್ನಾ? ಇನ್ನೇನು, ನಿಮ್ಮ ಮನೆ ಬಿಟ್ಟು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು?
ನಾನು ಅಷ್ಟು ವರ್ಷಗಳ ಹಿಂದಿನ ಮಾತು ಹೇಳಲಿಲ್ಲ. ಈ ಮನೆಗೆ ಬಂದ ಮೇಲೆ ನಡೆದ ವಿಷಯದ ಬಗ್ಗೆ ಹೇಳಿದೆ. ನೀನು ಇಲ್ಲಿಗೆ ಬಂದ ಮೇಲೆ ನಾವಿಬ್ಬರು ಕುಳಿತು ಮಾತನಾಡೋದೇ ಇಲ್ಲ. ಇನ್ನು ಹೊರಗೆ ಹೋಗೋ ಮಾತೆಲ್ಲಿ? ಪ್ರಮೀಳಾ ಬಂದು ಊಟ ಮಾಡಲು ಕರೆದ್ಲು. ದಂಪತಿಗಳಿಬ್ಬರು ಕೈಕಾಲು ಮುಖ ತೊಳೆದುಕೊಂಡು ಬಂದು ಊಟಕ್ಕೆ ಕುಳಿತರು. ಪ್ರಮೀಳಾ ಎಲ್ಲರಿಗೂ ಊಟ ಬಡಿಸುತ್ತಿದ್ಲು. ನಟರಾಜ ತಮ್ಮ ಪಯಣದ ಬಗ್ಗೆ ಎಲ್ಲರಿಗೂ ಹೇಳಿದ. ಎಲ್ಲರಿಗೂ ತುಂಬ ಸಂತೋಷವಾಯಿತು. ಕಲ್ಯಾಣಿ ಮಾತ್ರ ಮೌನವಾಗಿ ಮಾತಿಲ್ಲದೆ ಊಟ ಮಾಡ್ತಿದ್ಲು. ಇದನ್ನು ನೋಡಿದ ನಾಗರತ್ನಮ್ಮ ಅವಳಿಗೆ ಮನದಾಳದಲ್ಲಿ ಸಂಕಟ ಅರ್ಥವಾಗಿ, ಹುಚ್ಚು ಹುಡುಗಿ, ಸುಖ ತನ್ನನ್ನು ಹುಡುಕಿಕೊಂಡು ಬಂದರೂ ಎಲ್ಲರಿಗೂ ಹಂಚಿ ತಾನು ಸಂತೋಷ ಪಡುವ ನಿಸ್ವಾರ್ಥಿ ಗುಣದವಳು ಎಂದುಕೊಂಡು ಪ್ರೀತಿಯಿಂದ ಸೊಸೆಯ ಕಡೆ ನೋಡಿದ್ಲು. ಅತ್ತೆ ನನ್ನ ಕಡೆ ನೋಡ್ತಿರುವ ನೋಟವನ್ನು ಎದುರಿಸಲಾಗದೆ ಕಣ್ತುಂಬ ನೀರು ತುಂಬಿಕೊಂಡು ತಲೆ ತಗ್ಗಿಸಿ ಸುಮ್ಮನೆ ಕುಳಿತು ಬಿಟ್ಲು. ಈ ನೋಟ ಕಂಡು ನಾಗರತ್ನಮ್ಮ ಕರುಳು ಮಿಡಿಯುತ್ತಾ ಎದ್ದು ಬಂದು ಸೊಸೆಯ ತಲೆ ಸವರಿದರು. ಯಾಕಮ್ಮ ಕಲ್ಯಾಣಿ, ಕಣ್ಣಲ್ಲಿ ನೀರು? ಗಂಡನ ಜೊತೆ ಸಂತೋಷವಾಗಿ ಹೋಗಿ ಬರೋದನ್ನು ಬಿಟ್ಟು ಇಂಥ ಸಮಯದಲ್ಲಿ ಕಣ್ಣೀರು ಹಾಕ್ತಾರಾ? ಹೊರಡುತ್ತಿರೋದಕ್ಕೆ ಎಲ್ಲರಿಗೂ ಸಂತೋಷವಾಗುತ್ತಿದೆ. ಎಲ್ಲರೂ ನಗುನಗುತ್ತಾ ನಿಮ್ಮನ್ನು ಕಳಿಸ್ಕೊಡ್ತಿದ್ದಾರೆ. ನಿಂದೇನು ಹುಚ್ಚಾಟ? ಅಮ್ಮ, ನಿಮ್ಮನ್ನೆಲ್ಲ ಒಂದು ವಾರ ಬಿಟ್ಟು ದೂರ ಹೋಗಬೇಕಲ್ಲ, ಅದಕ್ಕೆ ತುಂಬ ಬೇಸರವಾಗ್ತಿದೆ. ಏನತ್ತಿಗೆ ನೀವು ಈ ರೀತಿ ಹೇಳ್ತಿದ್ದೀರಾ? ಮೊನ್ನೆ ನಿಮ್ಮ ತವರು ಮನೆಗೆ ಹೋಗುವಾಗ ಮಾತ್ರ ನಮ್ಮ ನೆನಪಾಗಲಿಲ್ವಾ? ಆಗ ಮಾತ್ರ ಎಷ್ಟು ಸಂತೋಷವಾಗಿ ಹೋಗ್ಬಿಟ್ರಿ ಎಂದು ಪ್ರಮೀಳಾ ಮಾತಿಗೆ ಏನೂ ಹೇಳಲಾರದೆ ಅವಳ ಮುಖವನ್ನೇ ನೋಡುತ್ತಾ ಸುಮ್ಮನಿದ್ಲು. ಹಾಗೇನು ಅವಳ ತವರು ಮನೆಯವರು ಎಲ್ಲರೂ ಇದ್ದರು. ಎಲ್ಲರ ಜೊತೆ ಹಾಯಾಗಿ ಕಾಲ ಕಳೆಯಬಹುದಿತ್ತು. ಅದೂ ಅಲ್ಲದೆ ಎಷ್ಟೋ ವರ್ಷಗಳ ನಂತರ ಅಮ್ಮನ ಬಳಿಗೆ ಹೋಗುವಾಗ ಯಾರ ನೆನಪು ತಾನೇ ಬರುತ್ತೆ ಹೇಳು? ನೀನು ಹೆಣ್ಣಾಗಿ ಹೀಗೆ ಹೇಳಬಹುದಾ ಎಂದರು ನಾಗರತ್ನಮ್ಮ. ಅಮ್ಮ, ಪ್ರಮೀಳಾಳಿಗೆ ಅವೆಲ್ಲ ಹೇಗಮ್ಮ ಅರ್ಥ ಆಗುತ್ತೆ? ಯಾಕಪ್ಪ ದೇವರಾಜ ಹಾಗೆ ಹೇಳ್ತೀಯಾ? ಮತ್ತಿನ್ನೇನು, ನಿನಗೆ ತವರು ಮನೆ ಯಾವುದು ಅತ್ತೆ ಮನೆ ಯಾವುದು ಅನ್ನೋದೇ ಗೊತ್ತಾ? ಇನ್ನೇನು ಮಕ್ಕಳಿಗೆ ರಜಾ ಬಂದಾಗಲೇ ನಮ್ಮ ಅತ್ತೆ ಮನೆಗೆ ಹೋಗ್ತೀನಲ್ಲ ಎಂದ್ಲು. ಆ ಮಾತಿಗೆ ದೇವರಾಜ ಜೋರಾಗಿ ನಕ್ಕುಬಿಟ್ಟ. ನಗುವಂಥದ್ದು ಏನಾಗಿದೆಯೋ ಎಂದಳು ಪ್ರಮೀಳಾ ಸಿಟ್ಟಿನಿಂದ. ಎಲ್ಲ ಹೆಣ್ಮಕ್ಳು ತವರು ಮನೆಗೆ ಹೋಗೋ ಹಾಗೆ ನೀನು ಅತ್ತೆ ಮನೆಗೆ ಹೋಗ್ತೀಯಲ್ಲ, ಅದಕ್ಕೆ ತವರು ಮನೆಯ ಬೆಲೆ ನಿನಗೆ ಗೊತ್ತಾಗಲಿಲ್ಲ. ತಮಾಷೆ ಸಾಕು, ಸುಮ್ಮನೆ ಊಟ ಮಾಡು ಎಂದರು ನಾಗರತ್ನಮ್ಮ. ಆ ಹುಡುಗಿ ಕಣ್ಣೀರು ಹಾಕ್ತಿದ್ರೆ ನಿಮ್ಮ ಮಾತು ನಿಮಗೆ. ಅಮ್ಮ, ನಾವೇನು ಸುಮ್ಮನೆ ಮಾತನಾಡ್ತಿಲ್ಲ. ಅತ್ತಿಗೆಯನ್ನು ನಗಿಸೋದೇ ಈ ಪ್ರಯತ್ನವೆಲ್ಲ. ನೋಡಿ ಅತ್ತಿಗೆ, ನೀವು ಅಳ್ತಿರೋದಕ್ಕೆ ನಾನು ಅಮ್ಮನಿಂದ ಬೈಸ್ಕೊತಿದ್ದೀನಿ. ದಯವಿಟ್ಟು ಸ್ವಲ್ಪ ನಕ್ಬಿಡಿ ಎಂದ ದೇವರಾಜ. ಮೈದಿನನ ಮಾತಿಗೆ ನಕ್ಕಳು ಕಲ್ಯಾಣಿ. ನೋಡಮ್ಮ, ಅತ್ತಿಗೆ ನಗುತ್ತಿರೋದು ಸುಮ್ಮನೆ. ನೀವು ನನ್ನ ಮೇಲೆ ರೇಗಾಡ್ತಿರಲ್ಲ. ಅತ್ತಿಗೆ, ನೀವೇನು ವರ್ಷಾನುಗಟ್ಟಲೆ ಹೋಗ್ತಿರಲಿಲ್ಲ, ಕೇವಲ 1 ವಾರವಷ್ಟೇ, ಅದು ಅಣ್ಣನ ಜೊತೆ ಹೋಗ್ತಿರೋದು. ಇಂತಹ ಅವಕಾಶ ಬಂದಾಗ ಹೇಗೆ ಅಳುತ್ತಾ ಕೂತ್ರೆ ಹೇಗೆ? ಬೇಗ ಊಟ ಮಾಡಿ ಮುಗಿಸಿ ನೀವು ಹೀಗೆ ಕುಳಿತಿದ್ರೆ ನನಗೆ ಹಸಿವು ಹೆಚ್ಚಾಗುತ್ತೆ. ಹೇಗೆ ತಿನ್ನುತ್ತಾ ಕೂತ್ರೆ ದಪ್ಪ ಆಗ್ತೀನಿ. ಆಗ ಯಾರು ನನಗೆ ಉಡಿಯನ್ನು ಕೊಡೋದಿಲ್ಲ. ಆಮೇಲೆ ಬ್ರಹ್ಮಚಾರಿಯಾಗಿ ಇರಬೇಕಾಗುತ್ತೆ. ಸಾಕಪ್ಪ ಸಾಕು, ನಿನ್ನ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕಿಂತ ಬೇಗ ಊಟ ಮಾಡೋದೇ ಲೇಸು ಎಂದು ಬೇಗನೆ ಊಟ ಮುಗಿಸಿ ಎದ್ದಳು ಕಲ್ಯಾಣಿ. ತಟ್ಟೆಗಳನ್ನು ತೊಳೆಯಲು ಹೋದ್ಲು. ಬಿಡಿ ಅತ್ತಿಗೆ, ನೀವು ಹೋಗಿ ತಯಾರು ಮಾಡಿಕೊಂಡು ಮಲಗಿ, ಬೇಗ ಮಲಗಿ, ನಾನೆಲ್ಲ ಮಾಡ್ಕೊತೀನಿ ಎಂದು ಕಳಿಸಿದ್ಲು ಪ್ರಮೀಳಾ. ಎಲ್ಲ ಕೆಲಸ ಮುಗಿಸಿ ಹೊರ ಬಂದಾಗ ಎಲ್ಲರೂ ಕುಳಿತು ಮಾತನಾಡ್ತಿದ್ರು. ಪ್ರಮೀಳಾ, ಬಾಮ ಕುಳಿತುಕೋ ಎಂದು ನಾಗರತ್ನಮ್ಮ ಕರೆದಾಗ ಹೋಗಿ ದೊಡ್ಡಮ್ಮನ ಪಕ್ಕದಲ್ಲಿ ಕುಳಿತುಕೊಂಡ್ಳು. ಎಲ್ಲಿಗೆ ಹೋಗೋದು, ಯಾವ ಸ್ಥಳಗಳನ್ನು ನೋಡೋದು ಎಂದು ನಟರಾಜ ವಿವರಿಸುತ್ತಿದ್ದ. ನೀರಿರುವ ಕಡೆ ಹತ್ತಿರ ಹೋಗೋದೇ ಜಾಗೃತೆಯಾಗಿರಿ ಎಂದು ಎಚ್ಚರಿಕೆಯನ್ನು ಕೊಡುತ್ತಿದ್ದರು. ನಾಗರತ್ನಮ್ಮ ಹಾಗೆ ಸೊಸೆಗೂ ಕೆಲವು ಎಚ್ಚರಿಕೆಯ ಮಾತುಗಳನ್ನು ಹೇಳಿ, ತುಂಬ ಹೊತ್ತಾಗಿದೆ, ಬೆಳಗ್ಗೆ ಬೇಗ ಹೇಳಬೇಕು, ಅದಕ್ಕೆ ಈಗ ಹೋಗಿ ಮಲಗಿ ಎಂದರು. ಬೆಳಗ್ಗೆ ನಾಗರತ್ನಮ್ಮ ಬೇಗ ಎದ್ದು ನೀರೊಳಗೆ ಬೆಂಕಿ ಹಾಕಿ ತಾವು ಸ್ನಾನ ಮಾಡಿ ತಿಂಡಿ ತಯಾರು ಮಾಡತೊಡಗಿದರು. ಕಲ್ಯಾಣಿ ಎದ್ದು ಬಂದು ಸ್ನಾನ ಮಾಡಿ ಅಡಿಗೆ ಮನೆಗೆ ಬಂದಳು. ಅಮ್ಮ, ನೀವು ಹೋಗಿ, ನಾನು ಅಡಿಗೆ ಮಾಡ್ತೀನಿ. ನೀನು ಅಡಿಗೆ ಮಾಡಿ ಸಿದ್ಧವಾಗಿ ಹೊರಡೋದು ಯಾವಾಗ? ಎಷ್ಟೊತ್ತಮ್ಮ? ಬೇಗ ಮುಗಿಸ್ಬಿಡ್ತೀನಿ. ಆಯಿತು, ಬಂದ ಮೇಲೆ ಮಾಡುವಿಯಂತೆ, ಹೋಗಿ ಬೇಗ ಸಿದ್ಧವಾಗು. ಅಷ್ಟೊತ್ತಿಗೆ ನಾನು ಪ್ರಮೀಳಾ ತಿಂಡಿ ಮಾಡ್ತೀವಿ. ನಡೆ, ಬೆಳಗ್ಗೆದ್ದು ಅಡಿಗೆ ಮನೆಗೆ ಬಂದ್ಬಿಟ್ಲು ಎಂದು ಅವಳನ್ನು ಹೊರಗೆ ಕಳಿಸಿದ್ರು.
ಹಾಗಲ್ಲ ಅಮ್ಮ, ನೀವೊಬ್ಬರೇ ಮಾಡೋದಕ್ಕೆ ಕಷ್ಟವಾಗುತ್ತೆ. ನಾನು ನಿಮಗೆ ಸಹಾಯ ಮಾಡ್ತೀನಿ, ಬೇಗ ತಿಂಡಿ ಮಾಡ್ಬೋದು. ನಾನೊಬ್ಬಳೇ ಎಲ್ಲಮ್ಮ ಮಾಡ್ತೀನಿ. ಇನ್ನೇನು ಪ್ರಮೀಳಾನೂ ಬರ್ತಾಳೆ. ರಾತ್ರಿ ಸ್ವಲ್ಪ ತಡವಾಗಿ ಮಲಗಿದ್ದಕ್ಕೆ ಈಗ ಸ್ವಲ್ಪ ತಡವಾಗ್ತಿದೆ. ಪಾಪ ಮಕ್ಕಳನ್ನು ಹಾಕ್ಕೊಂಡು ಎಲ್ಲ ಕೆಲಸನೂ ಒಬ್ಬಳೇ ನೋಡ್ಕೊತಾಳೆ. ನಿಧಾನವಾಗಿ ಹೇಳಲಿ ಅಂತ ನಾನೇ ಎಬ್ಬಿಸಲಿಲ್ಲ. ನಿಮ್ಗೆ ಗೊತ್ತಾಗುತ್ತೆ. ಮೊದಲೋಗಿ ಸಿದ್ಧವಾಗು, ಹೋಗು ಎಂದು ಸೊಸೆಯನ್ನು ಅಡಿಗೆ ಮನೆಯಿಂದ ಹೊರಗೆ ಕಳಿಸಿದ್ರು. ಇನ್ನು ಅತ್ತೆ ತನ್ನನ್ನು ಕೆಲಸ ಮಾಡಲು ಬಿಡೋದಿಲ್ಲ ಎಂದು ಅರಿತು ಕಲ್ಯಾಣಿ ತನ್ನ ರೂಮಿಗೆ ಹೋದ್ಲು. ದಂಪತಿಗಳಿಬ್ಬರೂ ಸಿದ್ಧವಾಗಿ ಬ್ಯಾಗಿನ ಸಮೇತ ಬಂದರು. ಪ್ರಮೀಳ ಇಬ್ಬರಿಗೂ ತಟ್ಟೆಯಲ್ಲಿ ತಿಂಡಿ ಹಾಕ್ಕೊಟ್ಲು. ತಿಂಡಿ ತಿಂದು ಕಾಫಿ ಕುಡಿದು ಎಲ್ಲರಿಗೂ ಹೋಗಿ ಬರ್ತೇವೆ ಎಂದು ಹೇಳಿದ್ರು. ಜಾಗೃತೆಯಾಗಿರಬೇಕು. ಇಬ್ಬರಿಗೂ ಮತ್ತೆ ಮತ್ತೆ ಎಚ್ಚರಿಕೆ ಹೇಳಿದ್ರು ನಾಗರತ್ನಮ್ಮ. ಮತ್ತು ಸೊಸೆಯ ಬಳಿ ಬಂದು, ಮನೆಯ ಕಡೆ ಚಿಂತೆ ಮಾಡಬೇಡ, ಸಂತೋಷವಾಗಿ ತಿರುಗಾಡಿಕೊಂಡು ಬನ್ನಿ, ಆದಷ್ಟು ಬೇಗ ನನ್ನ ಕೈಗೆ ಮೊಮ್ಮಗುವನ್ನು ಕೊಟ್ಬಿಡು ಎಂದರು. ಕಲ್ಯಾಣಿ ನಾಚಿಕೆಯಿಂದ ಹೋಗಿ ಬರ್ತೇನೆಂದು ಹೇಳಿ ಹೊರಗೆ ಹೊರಟಳು. ಇಬ್ಬರು ಆಟೋ ಹತ್ತಿರ ಹೊರಟರು. ನಟರಾಜ ಇವರು ಹೋಗಬೇಕಾದಾಗ ಎಲ್ಲ ಕಡೆಯೂ ಮೊದಲೇ ರೂಮನ್ನು ಕಾಯ್ದಿರಿಸಿದ್ದ. ಹಾಗಾಗಿ ಯಾವ ತೊಂದರೆಯೂ ಆಗದೆ ಮೈಸೂರಿನ ಸುತ್ತಮುತ್ತ ಎಲ್ಲ ನೋಡಬೇಕಾದ ಸ್ಥಳಗಳನ್ನು ನೋಡಿಕೊಂಡು ಶ್ರೀರಂಗಪಟ್ಟಣ, ನಂಜನಗೂಡು ಮೊದಲಾದ ಐತಿಹಾಸಿಕ ದೇವಾಲಯಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿಕೊಂಡು ಮೈಸೂರು ಬೃಂದಾವನದ ದೀಪಾಲಂಕಾರವನ್ನು ನೋಡಿಕೊಂಡು 1 ವಾರ ಕಳೆಯುತ್ತಲೇ ಊರಿಗೆ ಬಂದರು. ಇವರು ಬಂದಿದ್ದನ್ನು ನೋಡಿ ಪ್ರಮೀಳಾ ಆಶ್ಚರ್ಯದಿಂದ, ಇದೇನು ಇಷ್ಟು ಬೇಗ ಬಂದುಬಿಟ್ರ? ಇನ್ನೂ 1-2 ದಿನ ಇದ್ದು ಬರಬಹುದಾಗಿತ್ತಲ್ಲ? ಪ್ರಮೀಳಾ, 2 ದಿನ ತಿರುಗಾಡ್ಕೊಂಡಿದ್ರೆ ನಿಮ್ಮ ಆಫೀಸ್ಗೆ ಯಾರು ಹೋಗ್ತಾರೆ? ನಾನು ರಜೆ ಹಾಕಿರೋದು 1 ವಾರ ಮಾತ್ರ ಎಂದ ನಟರಾಜ. ಅಂದರೆ ನೀವು ಹೋಗಿ 1 ವಾರ ಆಯಿತಾ? ಇನ್ನೂ ನಿನ್ನೆ ಮೊನ್ನೆ ಹೋದಂಗಿದೆ ಎಂದು ಮನೆಯವರಿಗೆಲ್ಲ ತೀರ್ಥ ಪ್ರಸಾದಗಳನ್ನು ಹಂಚಿದ್ರು. ಕಲ್ಯಾಣಿ ಮತ್ತು ತಾವು ನೋಡಿದ ಎಲ್ಲ ಸ್ಥಳಗಳನ್ನು ವಿವರಿಸಿದ್ಲು. ಆಗ ಕಲ್ಯಾಣಿ, ನೀವೆಲ್ಲರೂ ಬಂದಿದ್ದಾರೆ, ಇನ್ನೂ ಚೆನ್ನಾಗಿರ್ತಿತ್ತು. ಎಲ್ಲರೂ ಒಟ್ಟಾಗಿ ಹೋಗಿದ್ರೆ ಈ ಸಂತೋಷವೇ ಬೇರೆ. ನನಗೆ ಯಾವಾಗಲೂ ನಿಮ್ಮೆಲ್ಲರ ನೆನಪಾಗ್ತಿತ್ತು ಎಂದಳು. ಅತ್ತೆಗೆ ಆ ದೇವರು ಬಂದು ನಿಮ್ಮ ಮುಂದೆ ನಿಂತು ನಿಮಗೇನಾದರೂ ವರ ನೀಡಿದರೆ ನೀವು ಅದನ್ನು ಸಹ ಎಲ್ಲರಿಗೂ ಹಂಚಿಬಿಡಲು ಹೇಳ್ತೀರಾ ಎಂದ ದೇವರಾಜ. ಹೌದು, ಮತ್ತೆ ಎಲ್ಲ ನಮಗೆ ಬೇಕು ಅನ್ನುವ ಸ್ವಾರ್ಥಕ್ಕಿಂತ ಇರೋದನ್ನು ಹಂಚ್ಕೊಂಡ್ರೆ ಆ ಸಂತೋಷವೇ ಬೇರೆ. ಅದರಲ್ಲಿರುವ ಆನಂದ ನಮಗೆಲ್ಲ ಸಿಗೋದಿಲ್ಲ ಎಂದಳು ಕಲ್ಯಾಣಿ. ನಿಮ್ಮ ಬಳಿ ಮಾತನಾಡಿ ಗೆಲ್ಲೋದಕ್ಕೆ ಆಗೋದಿಲ್ಲ ಅತ್ತಿಗೆ. ನಿಮ್ಮಷ್ಟು ತ್ಯಾಗ ಗುಣ ಇರಲು ಎಲ್ಲರಿಗೂ ಸಾಧ್ಯವಿಲ್ಲ ಎಂದು ಹೇಳಿದ. ಕಲ್ಯಾಣಿ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಂಡು ಬಂದಳು. ಅವಳ ಆರೋಗ್ಯವು ಈಗ ತುಂಬ ಸುಧಾರಿಸಿದೆ. ಹೀಗೆ ಮುಂದುವರಿದರೆ ಇನ್ನು ಆದಷ್ಟು ಬೇಗ ತಾಯಿಯಾಗುವೆ ಎಂದು ಹೇಳಿದ್ರು. ಇದನ್ನು ಕೇಳಿ ಅವಳಿಗಾದ ಆನಂದ ಅಷ್ಟಿಷ್ಟಲ್ಲ. ಆದಷ್ಟು ಬೇಗ ಅತ್ತೆಯವರ ಆಸೆಯನ್ನು ತೀರಿಸಬೇಕು, ಅವರ ಕೈಗೊಂದು ಕೂಸನ್ನು ಕೊಡಬೇಕು ಎಂದುಕೊಳ್ಳುತ್ತಾ ಮನೆಗೆ ಬಂದಳು. ಅವಳ ಮುಖವನ್ನು ನೋಡಿದ ನಾಗರತ್ನಮ್ಮನಿಗೆ ಆ ಮನೆಗೊಬ್ಬ ವಾರಸ್ದಾರ ಬೇಗನೆ ಬರುತ್ತಾನೆ ಎಂದುಕೊಂಡ್ರು. ಕಲ್ಯಾಣಿಗೆ ವಿಶ್ರಾಂತಿ ಕೊಟ್ಟು ಆದಷ್ಟು ಅವಳು ಸಂತೋಷವಾಗಿರುವಂತೆ ಎಲ್ಲರೂ ನೋಡ್ಕೊಳ್ತಿದ್ದಾರೆ. ಹಳ್ಳಿಯ ಮನೆಯಲ್ಲಿದ್ದ ಶಕುಂತಲಮ್ಮ 3-4 ದಿನ ಯಾವ ಕೆಲಸವೂ ಇಲ್ಲವೆಂದು ಮನೆಗೆ ಬಂದಳು. ಸೂರ್ಯನಾರಾಯಣರು ಹಳ್ಳಿ ಮನೆಯಲ್ಲಿದ್ದರು. ವಾರಗಿತ್ತಿ ಬಂದಿದ್ದನ್ನು ನೋಡಿ ನಾಗರತ್ನಮ್ಮ ನಗುತ್ತಾ ಮಾತನಾಡಿಸಿದ್ಲು. ಏನು ಶಕುಂತಲ, ಚೆನ್ನಾಗಿದೆಯಾ? ಈಗ ಅಲ್ಲೇನೂ ಕೆಲಸಗಳಿಲ್ವಾ? ನಿಮ್ಮ ಭಾವ ಯಾವಾಗ ಬರ್ತಾರೆ ಎಂದು ಕೇಳಿದ್ಲು. ನಾನು ಚೆನ್ನಾಗಿದ್ದೀನಕ್ಕ, ನೀವು ಹೇಗಿದ್ದೀರಾ? ಭಾವನವರು ನಾಳೆ ಬರ್ತಾರೆ. ಭತ್ತವನ್ನು ಚೀಲಗಳಿಗೆ ತುಂಬಿಸ್ತಿದ್ರು. ಎಲ್ಲ ಮುಗಿತಿತ್ತು. ನೀನು ಹೋಗು, ನಾನು ನಾಳೆ ಬರ್ತೀನಿ ಎಂದು ಹೇಳಿ ನನ್ನನ್ನು ಕಳಿಸಿದ್ರು. ಹೋಗಲಿ ಬಿಡು, ನೀನು ಬಂದಿದ್ದು ಒಳ್ಳೆಯದೇ ಆಯಿತು. ಸ್ವಲ್ಪ ದಿನ ನಮ್ಮ ಜೊತೆ ಇರ್ಬೋದು. ಹೋಗು, ಕೈಕಾಲು ತೊಳ್ಕೊಂಡು ಬಾ, ಊಟ ಮಾಡುವಿಯಂತೆ. ಏನಕ್ಕ, ಯಾರೂ ಕಾಣಿಸ್ತಿಲ್ಲ, ಎಲ್ಲಿಗೆ ಹೋದರು? ಪ್ರಮೀಳಾ, ಕಲ್ಯಾಣಿ ಇಬ್ಬರು ಮಲಗಿದ್ದಾರೆ. ಅವರನ್ನು ಮಲಗಿಸಿ ನೀವೊಬ್ಬರೇ ಕೆಲಸ ಮಾಡ್ತಿದ್ದೀರಾ? ಇರಿ, ನಾನು ಹೋಗಿ ಅವರನ್ನು ಎಬ್ಬಿಸ್ತೇನೆ ಎಂದಳು. ಶಕುಂತಲಾ, ಬೇಡ, ಅವರು ಈಗ ಸ್ವಲ್ಪ ಹೊತ್ತು ಮಲಗಿರ್ತಾರೆ, ಅವರೇ ಎದ್ದು ಬರ್ತಾರೆ. ನೀನು ಅವರನ್ನು ಎಬ್ಬಿಸಬೇಡ. ಬಾ, ಮೊದಲು ನೀನು ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಅಷ್ಟೊತ್ತಿಗೆ ಅವರೇ ಎದ್ದು ಬರ್ತಾರೆ. ಏನೋ ಅಕ್ಕ, ನೀನು ಅವರಿಗೆ ತುಂಬ ಸದರ ಕೊಡ್ತಾ ಇದ್ದೀರಾ ಅನಿಸುತ್ತೆ. ಏನೂ ಇಲ್ಲ, ನೀನು ಅದರ ಬಗ್ಗೆ ಏನು ಯೋಚನೆ ಮಾಡಬೇಡ ಎಂದು ಊಟ ಬಡಿಸಿದ್ಲು.
ಶಕುಂತಲಾ ಹಳ್ಳಿಯಲ್ಲಿ ಇದ್ದ ತೋಟದ ಆಳುಗಳ ಬಗ್ಗೆ ವಿವರಿಸುತ್ತಾ, ಏನೋ ತರಲೆ ಮಾಡ್ತಾರಕ್ಕ, ಸರಿಯಾಗಿ ಕೆಲಸ ಮಾಡೋದಿಲ್ಲ. ನೀವು ಅವ್ರ ಹತ್ರ ಅದು ಹೇಗೆ ಕೆಲಸ ಮಾಡಿಸ್ತಿದ್ರೋ ನನಗಂತೂ ಸಾಕಾಗೋಗಿದೆ. ನಿಮ್ಮನ್ನು ಅದೇನು ಹೊಗಳ್ತಾರೋ ಅವರಿಗೆಲ್ಲ ಅಷ್ಟೊಂದು ಸದರ ಕೊಟ್ಟರೆ ಹೇಗಕ್ಕೆ ಕೆಲಸ ಮಾಡ್ತಾರೆ? ಶಕುಂತಲಾ ಆಳುಗಳ ಮೇಲೆ ರೇಗಾಡದೆ ಒಳ್ಳೆಯ ಮಾತನಾಡುತ್ತಾಳೆ. ಕೆಲಸ ಮಾಡಿಸ್ಬೇಕು. ಏನೋ ಅಕ್ಕ, ನೀವು ಎಲ್ಲರನ್ನೂ ತಲೆ ಮೇಲೆ ಕೂರಿಸ್ಕೊತೀರೀರ. ಅದಕ್ಕೆ ಅವರೆಲ್ಲ ಹೇಳಿದ ಮಾತು ಕೇಳದೆ ಸರಿಯಾಗಿ ಕೆಲಸ ಮಾಡದೆ ಸೋಂಬೇರಿಗಳಾಗಿರೋದು. ಆ ಪಾಂಡುರಂಗ ಹಾಗೆ ಹೇಳ್ತಾನೆ. ನೀವು ಸುಮ್ಮನೆ ಮಾತನಾಡಬೇಡಿ ಅಮ್ಮ. ಅವರ ಹತ್ತಿರ ನಾನು ಕೆಲಸ ಮಾಡಿಸ್ತೇನೆ ಎನ್ನುತ್ತಾನೆ. ಹೋಗಲಿ ಬಿಡು, ಇಲ್ಲಿಗೆ ಬಂದಿದೆಯಲ್ಲ, ಎಲ್ಲ ಮರೆತು 2 ದಿನ ಆರಾಮವಾಗಿರು. ರೂಢಿ ಆಗ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ನೀನು ಮಲಗು. ಸಂಜೆ ಎದ್ದಾಗ ಎಲ್ಲರೂ ಇರ್ತಾರೆ, ಆಗ ಮಾತನಾಡಬಹುದು ಎಂದು ಹೇಳಿದ್ರು. ಶಕುಂತಲಾಳಿಗೆ ಸಾಕಾಗಿತ್ತು. ಏನೂ ಮಾತನಾಡದೆ ಹೋಗಿ ಮಲಗಿಕೊಂಡ್ಳು. ಶಕುಂತಲಾ ಹೇಳುವ ಹೊತ್ತಿಗೆ ಪ್ರಮೀಳಾ ಅಡಿಗೆ ಕೆಲಸದಲ್ಲಿ ನಿರಂತಳಾಗಿದ್ಲು. ತಾಯಿ ಎದ್ದಿರುವುದನ್ನು ನೋಡಿ ಕಾಫಿ ತಂದುಕೊಟ್ಲು. ಮಕ್ಕಳು ಎಲ್ಲಮ್ಮ ಕಾಣಿಸ್ಲಿಲ್ಲ ಅಮ್ಮ, ಅವರು ಓದ್ಕೊತಿದ್ದಾರೆ. ಶಾಲೆಯಲ್ಲಿ ಕೊಟ್ಟ ಗೃಹಪಾಠ ಮಾಡ್ಕೊತಿದ್ದಾರೆ. ನೀನು ಹೋಗಿ ಅವರಿಗೆ ಹೇಳ್ಕೊಡ್ಬೋದಾಗಬಾರ್ದೇನೋ? ಅವರನ್ನೇ ಬಿಟ್ಟು ಬಂದರೆ ಹೇಗೆ? ನಾನು ಹೇಳ್ಕೊಟ್ಟು ಬಂದೆ. ಅತ್ತಿಗೆ ಇದ್ದಾರೆ, ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. ಅಂದರೆ ಅವಳು ಆರಾಮವಾಗಿ ಕುಳಿತಿದ್ರೆ ನೀನು ಇಲ್ಲಿ ಮೈ ಮುರಿದು ದುಡಿಯೋದಾ? ನಿನ್ನ ಮಕ್ಕಳಿಗೆ ನೀನು ತಾನೇ ಹೇಳ್ಕೊಡೋದು? ಅಮ್ಮ, ನೀನು ಮನೆ ವ್ಯವಹಾರದ ಬಗ್ಗೆ ತಲೆ ಹಾಕಬೇಡ. ನಾವೆಲ್ಲ ನೋಡ್ಕೊತೀವಿ. ನೀನು ಸುಮ್ಮನೆ ಇರೋದನ್ನು ಕಲ್ತ್ಕೊ ಅಷ್ಟೆ. ನಾನೇನು ನಿನ್ನ ಒಳ್ಳೆಯದಕ್ಕೆ ಹೇಳಿದ್ರೆ ನೀನು ನನ್ನನ್ನೇ ಅಂತಿದ್ದೀಯಲ್ಲ. ನೀನು ಅವರ ಕಡೆನೇ ಸೇರ್ಕೊಂಡ್ಬಿಟ್ಯಾ? ಅವರು ಅಂದರೆ ಯಾರಮ್ಮ? ಅವರು ನಮ್ಮವರೇ. ಅವರೆಲ್ಲ ನಮ್ಮನ್ನು ಎಂದಾದರೂ ಬೇರೆಯವರ ಹಾಗೆ ನೋಡಿದ್ದಾರಾ ಎಂದು ಮನೆಯಲ್ಲಿದ್ದ ಒಂದೇ ಮನೆಯಲ್ಲಿ ಇದ್ದ ಮೇಲೆ ಎಲ್ಲರೂ ಒಂದೇನೆ ತಾನೇ? ಈಗ ಎಲ್ಲ ಸರಿ ಹೋಗಿದೆ. ಅತ್ತಿಗೆ ಆರೋಗ್ಯವೂ ಸುಧಾರಿಸಿದೆ. ಅವರಿಗೆ ಮಗು ಆಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ. ಈಗ ನಾವೆಲ್ಲ ಎಲ್ಲರೂ ಚೆನ್ನಾಗಿದ್ದೀವಿ. ನೀನು ಯಾವ ವಿಷಯಕ್ಕೂ ತಲೆ ಹಾಕಬೇಡ. ನೀನಿಲ್ಲಿರುವುದು 3-4 ದಿನ ಅಷ್ಟೇ. ಯಾರ ಮನಸ್ಸಿಗೂ ನೋವು ಆಗುವ ಹಾಗೆ ಮಾತನಾಡಬೇಡ. ಅದರಲ್ಲೂ ಅತ್ತಿಗೆಯನ್ನು ಪ್ರೀತಿನಿಂದ ಮಾತನಾಡಿಸು. ಅವರ ಮನಸ್ಸಿಗೆ ಸ್ವಲ್ಪವೂ ಬೇಸರವಾಗಬಾರ್ದು ಅಂತ ವೈದ್ಯರು ಹೇಳಿದ್ದಾರೆ. ಓಹೋ, ಅಂದರೆ ಸುಪ್ಪತ್ತಿಗೆ ಮೇಲೆ ಇಟ್ಕೊಂಡು ನೋಡ್ಕೋಬೇಕಾ ಅಂತ ಹೇಳಿದ್ರ? ಹೌದು, ಮನೆಯವರೆಲ್ಲ ನಿನ್ನನ್ನು ನೋಡ್ಕೊಂಡ್ರಲ್ಲ, ಹಾಗೇನೆ. ಏನು ಮಾಡೋದು, ನಿನ್ನ ಸಾಲು ಅತ್ತಿಗೆಗೆ ಬಂದ್ಬಿಟ್ಟಿದೆ. ಆಯ್ತಮ್ಮ, ಆಯಿತು. ನೀನು ಹೀಗೆ ಮಾತಾಡಿದ ಮೇಲೆ ನಾನೇನು ಹೇಳೋದು? ನಿಮ್ಮಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ನನಗೇನು, ಎಲ್ಲರೂ ಸೇರಿ ನನ್ನನ್ನು ಕಾಡಿಗೆ ಕಳಿಸ್ಬಿಟ್ರಲ್ಲ, ನಾನು ಕಾಡಿನಲ್ಲೇ ಇರ್ತೀನಿ. ನಮ್ಮ ತಾಯಿ ಒಬ್ಬರೇ ಅಲ್ಲಿ ಹೋಗ್ತಾರೆ ಅಂತ ಏನು ಯೋಚನೆ ಇರೋದಿಲ್ಲ ಎಂದು ನೊಂದು ನುಡಿದ್ಲು. ಅಷ್ಟು ವರ್ಷ ದೊಡ್ಡಮ್ಮ ಒಬ್ಬರೇ ಇರಲಿಲ್ವೇನಮ್ಮ? ಆಗ ಇದೇ ಮಾತು ಹೇಳ್ದ? ಎಲ್ಲ ನೀನೇ ತಾನೇ ಮಾಡ್ಕೊಂಡಿದ್ದು. ಎಲ್ಲರನ್ನೂ ಒಂದೇ ಸಮ ನೋಡ್ಕೊಂಡಿದ್ರೆ ಹಿಂಗ್ಯಾಕಾಗ್ತಿತ್ತು? ಈಗ ನೋಡು, ಮಕ್ಕಳ ಬಗ್ಗೆ ನಿನಗೆ ಯಾವ ಚಿಂತೆಯೂ ಇಲ್ಲ. ಅತ್ತಿಗೆ ಮತ್ತು ದೊಡ್ಡ ಮನೆ ಎಲ್ಲ ನೋಡ್ಕೊಳ್ತಾರೆ. ನೀನಿದ್ದಾಗ ಒಂದು ದಿನವೂ ಸಹ ಹೀಗೆ ನೋಡ್ಕೊಂಡಿರಲಿಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಮಕ್ಕಳ ಮೇಲೆ ನನಗೆ ಪ್ರೀತಿ ಇಲ್ಲ ಎಂದು ಹೇಳ್ತೀಯ? ನಾನೊಂದು ಹೇಳಿದ್ರೆ ನೀನೊಂದು ಅರ್ಥ ಮಾಡ್ಕೊಳ್ತೀಯ. ಸುಮ್ಮನೆ ಇದ್ಬಿಡಮ್ಮ ಎಂದು ತನ್ನ ಕೆಲಸದ ಕಡೆ ಗಮನ ಕೊಟ್ಲು ಪ್ರಮೀಳಾ. ಇವಳಿಗೂ ತಲೆ ಕೆಡಿಸ್ಬಿಟ್ಟಿದ್ದಾಳೆ ಅಕ್ಕ. ಅವಳ ಪರವಾಗಿ ಮಾತನಾಡ್ತಾಳೆ. ಇವಳೇ ಹೀಗೆ ಹೇಳಿದ ಮೇಲೆ ನಾನು ಯಾರ ಪರವಾಗಿ ಮಾತನಾಡಬೇಕು ಎಂದು ಗೊಣಗಾಡಿ ಕುಳಿತು ಸುಮ್ಮನೆ ಕುಳಿತುಕೊಂಡ್ಳು. ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಕಲ್ಯಾಣಿ ಹೊರಗೆ ಬಂದಳು. ಚಿಕ್ಕತ್ತೆ ನೋಡಿ ಸಂತೋಷದಿಂದ ಹತ್ತಿರ ಬಂದು ಕುಳಿತು ಪ್ರೀತಿಯಿಂದ ಮಾತನಾಡಿಸುತ್ತಾ, ಅತ್ತೆ ಯಾವಾಗ ಬಂದಿದ್ದು? ಚೆನ್ನಾಗಿದ್ದೀರಾ? ಮಾವನವರು ಎಲ್ಲಿ ಇದ್ದಾರಾ? ಯಾವಾಗ ಬರ್ತಾರೆ ಎಂದ್ಲು. ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನತ್ತೆ. ನೋಡಿದ್ರೇ ಗೊತ್ತಾಗುತ್ತಮ್ಮ, ಮೈಕೈ ತುಂಬಿಕೊಂಡು ಕಳ್ಕಳೆಯಾಗಿದ್ದೀಯಾ ಎನ್ನುತ್ತಿದ್ದ ಹಾಗೆ ನಾಗರತ್ನಮ್ಮ ಬಂದು, ಸುಮ್ಮನಿರು ಶಕುಂತಲಾ, ಏನು ಮಾತಂತಾಡ್ತೀಯಾ? ದೃಷ್ಟಿ ಆಗುತ್ತೆ ಎಂದರು. ಅಯ್ಯೋ, ನಾನೇನಕ್ಕ ಅನ್ಬಾರ್ದನ್ನಂದೆ. ಇರೋ ವಿಚಾರ ತಾನೇ ಹೇಳಿದ್ದು. ಇರುವ ವಿಚಾರ ಆದರೂ ಹಾಗೆಲ್ಲ ಹೇಳಬಾರ್ದು. ನೀನು ಸಹ ವಿಶ್ರಾಂತಿ ತಗೊಳ್ಳುವಾಗ ಹೀಗೆ ಇದ್ದೆ, ಮರೆತೋಯ್ತಾ? ಆಗ ಯಾರಾದರೂ ನಿನ್ನ ಬಗ್ಗೆ ಮಾತನಾಡಿದರೆ ಅತ್ತೆಯವರು ಏನಂತಿದ್ರು? ಆ ಮಾತು ಯಾಕಕ್ಕ ಹೇಳ್ತೀರಾ? ಅವರ ಗ್ರಹಚಾರವನ್ನೇ ಬಿಡಿಸಿಬಿಡ್ತಿದ್ರು. ಯಾಕೆ ಹಾಗೆ ಮಾಡ್ತಿದ್ದೀರಾ ಹೇಳು? ಮೈಕೈ ತುಂಬಿಕೊಂಡಿದ್ದಕ್ಕೆ ದೃಷ್ಟಿ ಆಗುತ್ತೆ ಅಂತ.
ಮತ್ತೆ ಅದನ್ನೆಲ್ಲ ಮರೆತು ನೀನು ಮಾಡ್ತಿರೋದೇನು? ನಿನಗೆ ಎಷ್ಟು ಸಲ ಹೇಳಿದ್ರೂ ಅರ್ಥ ಆಗಲಿಲ್ವಾ? ಆ ದಿನ ನಿಮ್ಮ ಭಾವ ಅಷ್ಟು ಹೇಳಿದ್ರೂ ಸಹ ನಿನಗೆ ಬುದ್ಧಿ ಬರಲಿಲ್ವಾ? ಇನ್ನೊಬ್ಬರ ಬಗ್ಗೆ ಪ್ರೀತಿ ವಿಶ್ವಾಸ ಇರಲಿ, ಅದನ್ನು ಬಿಟ್ಟು ಈ ರೀತಿ ವ್ಯಂಗ್ಯವಾದ ಮಾತುಗಳು ಬೇಡ. ಈಗ ನೀನು ಮಾತಾಡ್ತಿದ್ದ ಹಾಗೆ ನಾನು ನಿನಗೆ ಮಾಡಿದರೆ ಆ ದಿನ ನೀನು ಹೀಗೆ ಇರ್ತಿರಲಿಲ್ಲ, ನೆನಪಿರಲಿ ಎಂದು ಸಿಟ್ಟಿನಿಂದ ಹೇಳಿ ಒಳ ಹೋದರು. ಇದನ್ನೆಲ್ಲ ಕೇಳಿಸಿಕೊಂಡು ಪ್ರಮೀಳಾ ಬಂದು ತಾಯಿಯ ಬಳಿ ರೇಗಾಡಿದ್ಲು. ಯಾಕಮ್ಮ ಈ ರೀತಿ ಸಣ್ಣ ಬುದ್ಧಿ ತೋರಿಸ್ತೀಯಾ? ನಿನ್ನ ಹಾಗೆ ಅಲ್ವೇನಮ್ಮ ಎಲ್ಲರೂ? ನೀನು ಯಾಕೆ ಅದೆಲ್ಲ ಅರ್ಥ ಆಗಲ್ಲ? ಮಾಡಿದ ಉಪಕಾರವನ್ನು ಅಷ್ಟು ಬೇಗ ಮರೆತುಬಿಟ್ಟೆ. ಸೊಸೆ ಸಹ ನಿನ್ನ ಮಗಳ ಹಾಗೆ ಎಂದು ತಿಳಿದುಕೋ. ಅತ್ತಿಗೆ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಬೇಡ. ಇದನ್ನು ನಾನು ಸಹ ಸಹಿಸೋದಿಲ್ಲ. ಏನೇ ನೀನು ಇಷ್ಟೊಂದು ಬದಲಾಗಿಬಿಟ್ಟಿದೀಯಾ? ಬದಲಾಗಿಲ್ಲಮ್ಮ, ವಾಸ್ತವವನ್ನು ತಿಳ್ಕೊಂಡಿದ್ದೀನಿ, ಅದಕ್ಕೆ ಹೀಗೆ ಹೇಳ್ತಿದ್ದೀನಿ ಅಮ್ಮ. ಒಂದು ಮಾತು ಹೇಳ್ತೀನಿ, ನಿಜ ಹೇಳ್ತೀಯಾ? ಏನಮ್ಮ ಅದು? ಕೇಳು. ನಿನಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ? ಏನೇ ಅದು? ಹೆತ್ತ ತಾಯಿ ಅನ್ನೋದನ್ನೇ ಬಿಟ್ಟು ಈ ರೀತಿ ಕೇಳ್ತಿದ್ದೀಯಲ್ಲ ಅಮ್ಮ. ತಾಯಿಯಾಗಲಿ ಬೇರೆಯವರೇ ಆಗಲಿ ಎಲ್ಲರಿಗೂ ಒಂದೇ ನ್ಯಾಯ ಅನ್ನೋದು ಒಂದೇ ಅಲ್ವೇನಮ್ಮ? ಇಷ್ಟೊಂದು ಕಠೋರವಾಗಿ ಮಾತನಾಡ್ತಿದ್ದೀಯಲ್ವೇ? ನನ್ನ ಮನಸ್ಸಿಗೆ ನೋವಾಗುತ್ತೆ ಅಂತ ಅನಿಸೋದಿಲ್ವೇನೆ? ನಿನಗೆ ಹಾಗೆ ಅನಿಸಿದ್ರೆ ತಾನೇ ನನಗೆ ಅನಿಸೋದು. ನೀನು ಏನು ಹೇಳ್ತಿದ್ದೀಯಾ? ಇರುವ ವಿಚಾರವೇ ಹೇಳ್ತಿರೋದು. ನಾನು ಹುಟ್ಟುವಾಗ ನಿನಗೂ ಅತ್ತಿಗೆಗೆ ಆಗುತ್ತಿರುವ ರೀತಿಯೇ ಅಲ್ವಾ ಆಗಿದ್ದು? ಆಗ ಮನೆಯವರೆಲ್ಲ ನಿನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದನ್ನೆಲ್ಲ ಮರೆತುಬಿಟ್ಟು ಅತ್ತಿಗೆಗೆ ಹೀಗೆಲ್ಲ ಮಾತನಾಡ್ತೀಯಲ್ಲ, ಏನು ಹೇಳಬೇಕು? ದೊಡ್ಡಪ್ಪ ಅಷ್ಟೆಲ್ಲ ಹೇಳಿದ್ದಾರೆ, ಇನ್ನೂ ನಿನಗೆ ಅರ್ಥ ಆಗಲಿಲ್ಲ ಅಂದರೆ ಹೇಗೆ? ನನಗೆ ಕಲ್ಯಾಣಿ ಮೇಲೆ ಯಾವ ದ್ವೇಷವೂ ಇಲ್ಲ. ದ್ವೇಷ ಇಲ್ಲ ನಿಜ, ಆದರೆ ಪ್ರೀತಿನೂ ಇಲ್ಲ. ವ್ಯಂಗ್ಯವಾಗಿ ಯಾಕೆ ಮಾತನಾಡೋದು ಮಾತ್ರ ಬರುತ್ತೆ ಅಷ್ಟೆ ಅಮ್ಮ. ಅತ್ತಿಗೆ ಮನಸ್ಸಿಗೆ ನೋವಾಗುವ ಹಾಗೆ ಯಾವ ಮಾತು ಸಹ ಮಾತನಾಡಬಾರ್ದು. ಆಗ ತಾನೇ ನಿನ್ನ ಎದುರು ಮಾತನಾಡಬೇಕಾಗುತ್ತದೆ. ಮನುಷ್ಯರು ಅಂದರೆ ಕೃತಜ್ಞತೆ ಇರಬೇಕು. ಅದಿಲ್ಲದೆ ಇದ್ದರೆ ಅಂಥವರು ಕಾಡಿನಲ್ಲಿ ವಾಸಿಸುವ ದುಷ್ಟ ಪ್ರಾಣಿಗಳಿಗಿಂತಲೂ ಕಡೆ ಎಂದಳು ಸಿಟ್ಟಿನಿಂದ. ಮಗಳ ಬಾಯಿಯಿಂದ ಈ ಮಾತು ಕೇಳಿದಾಗ ಶಕುಂತಲಮ್ಮನಿಗೆ ಮುಖಕ್ಕೆ ಹೊಡೆದ ಹಾಗೆ ಆಯಿತು. ಅವಳ ಮುಂದೆ ತಲೆ ತಗ್ಗಿಸುವಂತಾಯಿತು. ನಾನು ಸ್ವಲ್ಪ ದಿನ ದೂರ ಇದ್ದಿದ್ದಕ್ಕೆ ಇವಳಿಷ್ಟು ಬದಲಾಗಿ ಬಿಟ್ಟಿದ್ದಾಳೆ. ಮೊದಲೆಲ್ಲ ನಾನು ಹೇಗೆ ಹೇಳಿದ್ರೂ ಹಾಗೆ ಕೇಳ್ತಿದ್ಲು, ಈಗ ಎಷ್ಟು ಬದಲಾಗಿದ್ದಾಳೆ? ಎಲ್ಲ ಅಕ್ಕನ ಗುಣನೇ ಬಂದುಬಿಟ್ಟಿದೆ. ಇನ್ನು ಇವಳನ್ನು ಬದಲಾಯಿಸೋದು ನನ್ನಿಂದ ಆಗೋದಿಲ್ಲ ಎಂದ್ಕೊಂಡ್ಳು. ಏನು ಮಾತನಾಡದೆ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಕುಳಿತುಬಿಟ್ಲು. ಹೆತ್ತ ತಾಯಿಯನ್ನೇ ಹೀಗೆ ದಯಾ ದಾಕ್ಷಿಣ್ಯ ಇಲ್ಲದೆ ಅನ್ನುವಷ್ಟು ದೊಡ್ಡವಳಾಗಿ ಬಿಟ್ಟಿದ್ದಾಳೆ. ಅಮ್ಮನ ಮನಸ್ಸಿಗೆ